ತಮಿಳುನಾಡಲ್ಲಿ ತಾರಕಕ್ಕೇರಿದೆ ಹಿಂದಿ ಹೇರಿಕೆಯ ವಾರ. ಎನ್ಇಪಿ ಅನುಷ್ಠಾನದಲ್ಲಿ ಹಿಂದಿ ಹೇರಿಕೆಗೆ ತೀವ್ರ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಹಿಂದಿ ಹೇರಿಕೆಯನ್ನ ವಿರೋಧಿಸುತ್ತಲೇ ಬಂದಿರುವಂತಹ ತಮಿಳುನಾಡು ಡಿಎಂಕೆ ಟಿವಿಕೆ ಸೇರಿ ಹಲವು ಪಕ್ಷಗಳಿಂದ ಹೋರಾಟ. ವಿಜಯ್ ವಿರುದ್ಧ ಬಿಜೆಪಿಯ ಅಣ್ಣಾಮಲೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ನಡೆಸುತ್ತಿರುವಂತಹ ವಿದ್ಯಾಶ್ರಮದಲ್ಲಿ ತ್ರಿಭಾಷಾ ಕಲಿಕೆ. ವಿಜಯ್, ನಿಮ್ಮ ಮಕ್ಕಳು 3 ಭಾಷೆಯಲ್ಲಿ ಕಲಿತಾರೆ. ಟಿವಿಕೆ ಪಕ್ಷದ ಕಾರ್ಯಕರ್ತರ ಮಕ್ಕಳು 2 ಭಾಷೆಯಲ್ಲಿ ಕಲಿಬೇಕಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಹಿಂದಿ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳ್ತೀರಾ ಅನ್ನೋದಾಗಿ ಕಿಡಿಕಾರಿದ್ದಾರೆ ಅಣ್ಣಾಮಲೈ. ವಿಜಯ್ ವಿರುದ್ಧ ಬಿಜೆಪಿಯ ನಾಯಕ ಅಣ್ಣಾಮಲೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸದ್ಯ ಈಗ ತಮಿಳುನಾಡಿನಲ್ಲಿ ಹಿಂದಿ ಹೇರಿಕೆಯ ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗ್ತಿದೆ. ಜೊತೆಯಲ್ಲಿ ಎನ್ಇಪಿ 2020 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿ ಮಾಡುವುದರ ವಿಚಾರವಾಗಿ ಬಹಳ ಗೊಂದಲಗಳ ಕಾರಣ ಆಗಿದೆ. ಅಂದರೆ ಹಿಂದಿ ಹೇರಿಕೆಯನ್ನ ಈ ಹಿಂದೆಯಿಂದಲೂ ಕೂಡ ತಮಿಳುನಾಡು ವಿರೋಧಿಸ್ತಾನೆ ಬಂದಿದೆ. ಸದ್ಯ ಡಿಎಂಕೆ ಟಿವಿಕೆ ಸೇರಿ ಹಲವು ಪ್ರಾದೇಶಿಕ ಪಕ್ಷಗಳು ತಮಿಳುನಾಡಿನಲ್ಲಿ ಏಕಾಏಕಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಎನ್ಇಪಿಯನ್ನ ತಮಿಳುನಾಡಿನಲ್ಲಿ ನಾವು ಇದನ್ನ ಜಾರಿಗೊಳಿಸುವುದಿಲ್ಲ ಅನ್ನೋದಾಗಿ ಪಟ್ಟಿಡಿದಿದ್ದಾರೆ. ಇದರ ನಡುವೆ ವಿಜಯ್ ವಿರುದ್ಧ ಬಿಜೆಪಿಯ ನಾಯಕ ಅಣ್ಣಾಮಲೈ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಟ ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್, ಹೊಸ ಪಕ್ಷ. ಸದ್ಯ ಈಗ ಕಂಪ್ಲೀಟ್ ಭಾಷೆಯ ವಾರ್ ತಮಿಳುನಾಡಿನಲ್ಲಿ ಆಗ್ತಿದೆ, ವಾಗ್ದಾಳಿಗಳಾಗ್ತಿದೆ. ಅಂದ್ರೆ ಯಾಕೆ ಅಂದ್ರೆ ಭಾಷಾ ವಿಚಾರದಲ್ಲೇ ತಮಿಳುನಾಡಿನಲ್ಲಿ ರಾಜಕೀಯ ಆಗುತ್ತೆ, ಬಹಳ ಸ್ಪಷ್ಟವಾಗಿ ಗೊತ್ತಿರೋದು. ಇನ್ನು ಧರ್ಮಕ್ಕಿಂತ ದ್ರಾವಿಡ ಅಸ್ಮಿತಾ ಮೇಲೇನೆ ಪಾಲಿಟಿಕ್ಸ್ ನಡೆಯುತ್ತೆ ತಮಿಳುನಾಡು, ಅಲ್ಲಿನ ಭಾಷೆ, ಜನ, ಆ ವಿಚಾರವಾಗಿ. ಇನ್ನು ತಮಿಳು ಕಾವೇರಿ ನದಿ ಅಂತ ವಿಚಾರಗಳೆಲ್ಲ ಹೈಲೈಟ್ ಆಗೋದು ಅಲ್ಲಿ ರಾಜಕೀಯದಲ್ಲಿ ಅದೇ ಪ್ರಮುಖ. ಇನ್ನು ಮೊದಲು ತಮಿಳುನಾಡಿಗೆ ಪ್ರಾಮುಖ್ಯತೆ ನೀಡುವಂತ ಪಕ್ಷಗಳು ಮೊದಲು ಅಲ್ಲಿ ಯಾವುದೇ ರೀತಿ ತಮಿಳು ಫಸ್ಟ್ ಅನ್ನುವಂತ ನೀತಿಯನ್ನ ಪಾಲಿಸ್ತಾರೆ. ಇನ್ನು ತಮಿಳುನಾಡಿನಲ್ಲಿ ಇನ್ನು ನೆಲೆ ಕಂಡುಕೊಳ್ಳಲು ಬಿಜೆಪಿ ಸಾಕಷ್ಟು ಕಸರತ್ತನ್ನು ಮಾಡ್ತಿದೆ. ದ್ರಾವಿಡ ನಾಡಲ್ಲಿ ವರ್ಕೌಟ್ ಆಗಲಿಲ್ಲ ಬಿಜೆಪಿಯ ಹಿಂದುತ್ವ. ಈಗಾಗಲೇ ಹಿಂದಿನ ಚುನಾವಣೆಗಳು ಏನೇನಾಗಿದೆ ಅಂತ ಸದ್ಯ ಡಿಎಂಕೆ, ಎಐಎಂಡಿಎಂಕೆ ಮತ್ತೆ ಈಗ ಟಿವಿಕೆ ಇದೆಯಲ್ಲ ಹೊಸ ಪಕ್ಷ, ಇದು ಕೂಡ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಿದೆ. ಹಿಂದಿ ಹೇರಿಕೆ ವಿಚಾರದಲ್ಲೂ ಕೂಡ ಟಿವಿಕೆಯಿಂದಲೂ ಈಗ ಫೈಟ್ ಆಗ್ತಿದೆ. ಕೇಂದ್ರದ ವಿರುದ್ಧ ಒಟ್ಟಾಗಿ ಮುಗಿಬಿದ್ದಿದ್ದಾರೆ ತಮಿಳುನಾಡಿನ ಪಕ್ಷಗಳು. ಭಾಷೆ ವಿಚಾರದಲ್ಲಿ ಅಲ್ಲಿ ರಾಜಕೀಯ ಆಗುತ್ತೆ, ದ್ರಾವಿಡ ಅಸ್ಮಿತೆಯ ವಿಚಾರವಾಗಿ ಅಲ್ಲಿ ನೆಲೆಯನ್ನ ಕಂಡುಕೊಳ್ತಾರೆ. ಅಂದ್ರೆ ಬೇರೆ ಭಾಷೆಗಳಿಗಿಲ್ಲ, ತಮಿಳು ಫಸ್ಟ್ ಎನ್ನುವಂತ ಒಂದು ನಿಯಮಗಳನ್ನ ಹೊಂದಿರ್ತಾರೆ. ಯಾವುದೇ ಕಾರಣಕ್ಕೂ ಬಿಡಲ್ಲ ತಮಿಳು ಮಕ್ಕಳಮ್ಮ ಅನ್ನುವಂಥ ವಿಚಾರವಾಗಿ. ಕಾವೇರಿ ವಿಚಾರ, ತಮಿಳುನಾಡಿನ ಭಾಷೆಯ ವಿಚಾರ, ಅಲ್ಲಿನ ಆಚಾರ ವಿಚಾರಗಳ ಬಗ್ಗೆ ಬಂತಂದ್ರೆ ಅದರ ನಡುವೆನೆ ಬಹಳ ರಾಜಕೀಯ ನಡೆಯುತ್ತೆ. ಸದ್ಯ ಈಗ ಎನ್ಇಪಿ ಅನುಷ್ಠಾನದ ವಿಚಾರದಲ್ಲೂ ಹಿಂದಿ ಹೇರಿಕೆಗೆ ಬಹಳ ಒಂದು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಸದ್ಯ ಇದರ ನಡುವೆ ಬಿಜೆಪಿ ಕೂಡ ಬಲವಾಗಿ ಅಲ್ಲಿ ಬೇರೂರಬೇಕೆನ್ನುವಂಥ ಪ್ರಯತ್ನಗಳು ಮಾಡ್ತಿದೆ. ಅಣ್ಣಾಮಲೈ ಸಿಕ್ಕಾಪಟ್ಟೆ ಕಸರತ್ತುಗಳನ್ನ ಮಾಡ್ತಾ ಇದ್ರು ಕೂಡ ಈಗ ಅದಾಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಯೋಗೇಶ್, ಸದ್ಯ ತಮಿಳುನಾಡಿನಲ್ಲಿ ಈಗ ತಾರಕಕ್ಕೇರ್ತಾ ಇದೆ ಈ ಹಿಂದಿ ಹೇರಿಕೆಯ ವಿಚಾರ. ಮೊದಲಿಂದನೂ ಕೂಡ ಹಿಂದಿ ಹೇರಿಕೆಯನ್ನು ವಿರೋಧಿಸ್ತಾನೆ ಬಂದಿದ್ರು, ಯಾಕಂದ್ರೆ ಅಲ್ಲಿ ರಾಜಕೀಯ ನಡೆಯೋದೇ ಬಹಳ ತಮಿಳುನಾಡಿನ ಅಸ್ಮಿತೆಯ ವಿಚಾರವಾಗಿ. ಈಗ ಬಹಳ ಮತ್ತೊಂದು ಘಟ್ಟವನ್ನ ತಲುಪ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಯೋಗೇಶ್. ಎಸ್ ಅಖಿಲೇಶ್, ಹಿಂದಿನಿಂದಲೂ ತಮಿಳುನಾಡಿನಲ್ಲಿ ಭಾಷಾ ವಿಚಾರವಾಗಿ ವಾರ್ಗಳು ನಡೀತಾನೆ ಬರ್ತಾ ಇದೆ. ಏನಂದ್ರೆ ತಮಿಳಿಗರಿಗೆ ಭಾಷಾ ವಿಚಾರ ಅನ್ನೋದು ಧರ್ಮಕ್ಕಿಂತನೂ ಒಂದು ಮಿಗಿಲು ಅಂತ ಹೇಳ್ಬೋದು. ಅವ್ರು ಹಿಂದುತ್ವ ವಿಚಾರ ಬಿಜೆಪಿ ಎಷ್ಟೇ ಪ್ರಯತ್ನ ಪಟ್ಟು ಅಲ್ಲಿ ಒಂದು ಅಧಿಕಾರ ಹಿಡಿಯಕ್ಕೆ ಸಾಧ್ಯ ಆಗದಿರೋ ಕಾರಣ ಈ ಒಂದು ಭಾಷೆ ವಿಚಾರವಾಗಿನೇ ವಿರೋಧಿಸ್ತಾ ಬಂದಿರೋದು. ಈಗ ಅಣ್ಣಾಮಲೈ ಅವರು ಒಂದು ಟ್ವೀಟ್ ಮಾಡಿರೋದು ಈಗ ತಮಿಳುನಾಡಲ್ಲಿ ಭಾರಿ ಒಂದು ಚರ್ಚೆ ಭಾಷಾ ವಿಚಾರವಾಗಿ ಒಂದು ಚರ್ಚೆನೇ ಎದ್ದಿದೆ. ಏನೋ ವಿಜಯ್ ಅವರು ತಮಿಳುನಾಡು ವಿಜಯ್ ಅವರು ಒಂದು ಟಿವಿಕೆ ಪಕ್ಷವನ್ನ ಈಗೇನೋ ತಮಿಳುನಾಡಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಒಂದು ಸಭೆಯಲ್ಲಿ ಅವರು ಒಂದು ವಿಚಾರವನ್ನ ಹೇಳ್ತಾರೆ. ಕೇಂದ್ರ ಸರ್ಕಾರಗಳ ವಿರುದ್ಧ ಭಾಷಾ ವಿಚಾರವಾಗಿ ಅವರು ಇದು ಒಂದು ಟೀಕೆಯನ್ನ ಮಾಡ್ತಾರೆ. ಈ ವಿಚಾರವಾಗಿ ಅಣ್ಣಾಮಲೈ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅದೇನಂತ ಅಂದ್ರೆ, ನೀವು ಒಂದು ಈ ಭಾಷಾ ವಿಚಾರವಾಗಿ ಒಂದು 2 ನಿಲುವನ್ನು ಹೊಂದಿದ್ದಾರೆ. ಏನಂದ್ರೆ, ನಿಮ್ಮ ಮಕ್ಕಳಿಗೆ ನೀವು 3 ಭಾಷೆಯನ್ನ ಕಲಿಸ್ತೀರಿ, ನಿಮ್ಮ ಕಾರ್ಯಕರ್ತರಿಗೆ ಕೇವಲ 2 ಭಾಷೆಯನ್ನು ಮಾತ್ರ ಅಂದ್ರೆ ತಮಿಳು ಮತ್ತೆ ಇನ್ನು ಭಾಷೆಯನ್ನ ಕಲಿಸ್ತೀರಾ ಅಂತ ಅವರು ಒಂದು ದಾರಿ ತಪ್ಪಿಸ್ತಾ ಇದ್ದಾರೆ. ನೀವು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ, ನೀವು ದ್ವಿಮುಖವಾಗಿ ನಟನೆಯನ್ನ ಮಾಡ್ತಿದ್ದೀರಾ ಅಂತ ಹೇಳಿ ಒಂದು
ಟ್ವೀಟ್ ಅನ್ನು ಮಾಡಿರೋದು ಈಗ ಒಂದು ರಾಜಕೀಯ ವಲಯ ಅಂದ್ರೆ ಈಗ ತಮಿಳುನಾಡಿನ ವಲಯದಲ್ಲಿ ಒಂದು ಚರ್ಚೆಯನ್ನು ಎಬ್ಬಿಸಿದೆ. ಏನಂದ್ರೆ NEP ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರುದ್ಧ ಈಗಾಗಲೇ ತಮಿಳುನಾಡು ಸರ್ಕಾರ ಮತ್ತು ಬಿಜೆಪಿ ನೇತೃತ್ವ ಸರ್ಕಾರದ ವಿರುದ್ಧ ಒಂದು ವಾರ್ ನಡೀತಾ ಇದೆ ಭಾಷಾ ವಿವಾದಕ್ಕೆ ಸಂಬಂಧಪಟ್ಟಂತೆ. ಈಗ ಅಣ್ಣಾಮಲೈ ಅವರು ಏನು ಒಂದು ಟ್ವೀಟ್ ಇಂದ ಈಗ ಒಂದು ತಮಿಳುನಾಡಲ್ಲಿ ಒಂದು ಹೊಸ ರಾಜಕೀಯವಾಗಿ ಹೊಸ ಭಾಷಾ ವಾರ ಎದ್ದಿದೆ ಅಂತ ಹೇಳ್ಬೋದು ಅಖಿಲೇಶ್ ಅವರೇ. ಎಸ್, ಧನ್ಯವಾದಗಳು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗೆ.